ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಅಮರನಾಥನ ಸನ್ನಿಧಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಜಮ್ಮು ಕಾಶ್ಮೀರದ ಅಮರನಾಥದಲ್ಲಿ ನಿರಂತರ ಮಳೆ ಹಾಗೂ ದಿಢೀರ್ ಪ್ರವಾಹದಿಂದ 17 ಜನ ಸಾವನ್ನಪ್ಪಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಅಪಾರ ಪ್ರಮಾಣದ ನೀರು ನುಗ್ಗಿದ್ರಿಂದ ಬೇಸ್ ಕ್ಯಾಂಪ್ನಲ್ಲಿದ್ದಂಥ ಯಾತ್ರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ. 15,000ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನಾಪತ್ತೆಯಾದವರಿಗಾಗಿ ಹೆಲಿಕಾಪ್ಟರ್ಗಳ ಮೂಲಕ ಸೇನೆ ಮತ್ತು ಎನ್ಡಿಆರ್ಎಫ್ ಶೋಧವನ್ನು ನಡೆಸ್ತಾ ಇದೆ. ಸೇನೆ ಹಾಗೂ ಇತರೆ ರಕ್ಷಣಾ ತಂಡಗಳು ಹಗಲು ರಾತ್ರಿ ಎನ್ನದೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ರಾಜ್ಯದ 370ಕ್ಕೂ ಹೆಚ್ಚು ಮಂದಿ ಅಮರನಾಥದಲ್ಲಿ ಸಿಲುಕಿದ್ದಾರೆ. ಎಲ್ಲರನ್ನೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತ ಕಾರ್ಯ ನಡೀತಾ ಇದೆ. ಯಾತ್ರಿಕರ ರಕ್ಷಣೆಗೆ ಸಹಾಯವಾಣಿ ಆರಂಭಿಸಿದ್ದು ದಿನದ 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸಲಿದೆ. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ, ಯಾರೂ ಸಂಕಷ್ಟದಲ್ಲಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಯಾತ್ರಾರ್ಥಿಗಳ ಜೊತೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಅಂತ ಸಿಎಂ ಬೊಮ್ಮಾಯಿ ಮಾಹಿತಿಯನ್ನು ನೀಡಿದೆ. ಯಾತ್ರೆಯ ಮೇಘಾ ಸ್ಫೋಟದಿಂದ ಹಲವಾರು ಜನ ಎಲ್ಲ ಸುಮಾರು 15 ಜನ ಈಗಾಗಲೇ ಮರಣ ಹೊಂದಿರುವಂಥ ಸುದ್ದಿ ಬಂದಿದೆ. ಸಾಮಾನ್ಯವಾಗಿ ವರ್ಷ ಕನ್ನಡಿಗರು ಕೂಡ ಅಮರನಾಥ ಯಾತ್ರೆಗೆ ಹೋಗ್ತಾರೆ. ಹೆಲ್ಪ್ಲೈನಲ್ಲಿ ಈಗಾಗಲೇ ಸುಮಾರು ಒಂದು 15-20 ಜನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅವ್ರ ಲೊಕೇಶನ್ ಎಲ್ಲ ಹೇಳಿದ್ದಾರೆ. ರೆಸ್ಕ್ಯೂ ಆಪರೇಷನ್ ಏನು ಬೇಕು ಎಲ್ಲವೂ ಕೂಡ ಮಾಡ್ತೀವಿ. ಕೇಂದ್ರ ಸರ್ಕಾರ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಇಂಡಿಯನ್ ಟಿಬೇಟಿಯನ್ ಫೋರ್ಸ್ ಎಲ್ಲರೂ ಕೂಡ ಅದರಲ್ಲಿ ತೊಡಗಿದ್ದಾರೆ. ಯಾರಾದರೂ ಎಲ್ಲಾದರೂ ಏನಾದರೂ ಸುದ್ದಿ ಬಂದರೆ ನಮ್ಮ ಹೆಲ್ಪ್ಲೈನ್ಗೆ ಕರೆಯನ್ನು ಕೊಟ್ಟರೆ ಕೂಡಲೇ ಅವ್ರು ರೆಸ್ಕ್ಯೂ ಮಾಡೋಂಥ ವ್ಯವಸ್ಥೆ. ಅಮರನಾಥದಲ್ಲಿ ಸಿಲುಕಿದಂಥ ಮೈಸೂರಿನ 10 ವಕೀಲರು ಸುರಕ್ಷಿತವಾಗಿ ದೆಹಲಿಗೆ ತಲುಪಿದ್ದಾರೆ. ಶಿವಮೊಗ್ಗದ 15 ಮಂದಿ ಅಮರನಾಥ ಹೆಲಿಪ್ಯಾಡ್ನಲ್ಲಿ ಸುರಕ್ಷಿತವಾಗಿದ್ದಾರೆ. ಬೀದರ್ನ 5 ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಶೀಘ್ರವೇ ಎಲ್ಲರನ್ನೂ ಕೂಡ ಕರ್ನಾಟಕಕ್ಕೆ ವಾಪಸ್ ಕರೆ ತರಲಿಕ್ಕೆ ಸಿದ್ಧತೆ ನಡೆದಿದೆ. ಅಮರನಾಥ ಯಾತ್ರೆಗೆ ಹೋಗಿದ್ದಂಥ ಶಿವಮೊಗ್ಗದ ಪಾಲಿಕೆ ಸದಸ್ಯೆ ಸುರೇಖಾ ಬಗ್ಗೆ ಅವರ ಪತಿ ಮುರಳೀಧರ್ ಮಾಹಿತಿಯನ್ನು ನೀಡಿದರು. ಸೋಮವಾರ ದಿನ ಸುರೇಖಾ ಮುರಳೀಧರು ಮತ್ತು ಧನಲಕ್ಷ್ಮಿ ಗಿರೀಶ್ ಅವ್ರ ಮಿಸಸ್ ಜಯಶ್ರೀ ಗಿರೀಶು ಮತ್ತು 15 ಜನ ಲೇಡೀಸು, ಉಷಾ ಅರುಣ್ ಅಂತ, ಅರುಣ್ ಡಾಕ್ಟ್ರ್ ಮಿಸ್ಸಸ್ಸು, ಮತ್ತು ಡಾಕ್ಟ್ರು ಚಿದಾನಂದಯ್ಯ ಅನ್ನೋರು ಮಿಸ್ಸಸ್ಸು ಶುಭಾ ಚಿದಾನಂದ, 15 ಜನ ಮಹಿಳಾ ತಂಡ ಸೋಮವಾರ ಹೋದರು. ಬುಧವಾರ ದಿನ ವೈಷ್ಣೋದೇವಿ ಯಾತ್ರೆ ಮುಗಿಸ್ಕೊಂಡು ಮೊನ್ನೆ ದಿನ ಅಮರನಾಥ್ ಬೇಸ್ ಕ್ಯಾಂಪ್ ಹತ್ರ ಇದ್ದರು, ಪೆಹಲ್ಗಾಮಲ್ಲಿ ಇದ್ದರು. ಆ್ಯಕ್ಚುಲಿ ನಿನ್ನೆ ಅವ್ರು ಹೋಗಬೇಕಾಗಿತ್ತು. 6 ಮತ್ತು 7ನೇ ತಾರೀಕಿನವರಿಗೆ ಅಮರನಾಥಿಗೆ ಮೇಲ್ ಬಿಡ್ತಾ ಇದ್ರಂತೆ. ಹಾಗಾಗಿ ಇವ್ರಿಗೆ ಇವತ್ತು ಶೆಡ್ಯೂಲ್ ಇತ್ತು. ನಿನ್ನೆ ಸಾಯಂಕಾಲ ಸ್ವಲ್ಪ ಮಳೆ ಬಂತು ಅಂತ ಇವ್ರ ಶೆಡ್ಯೂಲ್ ನಿಲ್ಲಿಸಿದ್ರಂತೆ. ಹಿಮಾಚಲ ಪ್ರದೇಶದಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಶಿಮ್ಲಾದ ಜೋಪಾಲ್ ಪಟ್ಟಣದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಸ್ಥಳೀಯ ಅಧಿಕಾರಿಗಳು ಕಟ್ಟಡ ತೆರವು ಕಾರ್ಯ ಮಾಡ್ತಿದ್ದಾರೆ. ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ. ತೆಲಂಗಾಣದ ನಿರ್ಮಲ್ ಜಿಲ್ಲೆ ಸಂಪೂರ್ಣ ಜಲಸಮಾಧಿಯಾಗಿದೆ. ಭೀಕರ ಮಳೆಗೆ ಇಡೀ ನಿರ್ಮಲ್ ನಗರದ 100 ಮನೆಗಳು ಜಲಪ್ರವಾಹದಲ್ಲಿ ಮುಳುಗಿ ಹೋಗಿದೆ. ಸಾವಿರಾರು ಜನ ಏಕಾಏಕಿ ಜಲಪ್ರವಾಹದಲ್ಲಿ ಸಿಲುಕಿ ನಲುಗಿ ಹೋಗ್ತಿದ್ದಾರೆ. ಕಟ್ಟಡಗಳ ಮೇಲೆ ಹೋಗಿ 100 ಜನ ಆಶ್ರಯವನ್ನು ಪಡೆದಿದ್ದಾರೆ. ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಅಧಿಕಾರಿಗಳು ಹೆಣಗಾಡ್ತಿದ್ದಾರೆ. ರಾಜ್ಯದಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಇನ್ನು 3-4 ದಿನ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ. 13 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸೋಕೆ ಸಿಎಂ ಬೊಮ್ಮಾಯಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊಡಗು, ಕಲಬುರಗಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು, ಕೊಡಗಿನಲ್ಲಿ ಸತತ 3ನೇ ದಿನವೂ ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪುತ್ತೂರಿನಲ್ಲೂ ಕೂಡ ಮಳೆ ಆಗ್ತಾ ಇದ್ದು, ಕುಕ್ಕೆ ಸುಬ್ರಹ್ಮಣ್ಯ, ಕುಮಾರಧಾರ, ಸ್ನಾನಘಟ್ಟ ಸಂಪೂರ್ಣ ಮುಳುಗಡೆ ಆಗಿದೆ. ಉಪ್ಪಿನಂಗಡಿ, ಸುಬ್ರಹ್ಮಣ್ಯ ಸಂಪೂರ್ಣ ರಸ್ತೆ ಬಂದ್ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ದುರ್ಗದ ಹಳ್ಳಿಯಲ್ಲಿ ಸುನಿಲ್ ಎಂಬುವರಿಗೆ ಸೇರಿದಂತ ಮನೆ ಕುಸಿದಿದೆ. ಪೀಠೋಪಕರಣಗಳು, ಮನೆಯಲ್ಲಿದ್ದಂಥ ವಸ್ತುಗಳು ಹಾನಿಗೀಡಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯಿಂದ ವರ್ಣನ ಅಬ್ಬರ ಮುಂದುವರೆದಿದೆ. ದನೆ, ಮೊಣ್ಣಂಗೇರಿ,
ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಅನ್ನೋರ ಮನೆ ಕುಸಿದಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಾವಳಂಗಿ ಗ್ರಾಮದಲ್ಲಿ ರೇಣುಕಾ ಎನ್ನುವವರಿಗೆ ಸೇರಿದಂಥ ಮನೆ ಕುಸಿದು ಬಿದ್ದಿದೆ. ಮನೆ ಸರ್ ಅದೇ ರಾತ್ರಿ ಒಂದು 3 ಗಂಟೆಗೆ ನನಗೆ ಜೋರಾಗಿ ಶಬ್ದ ಬಂತು ಹಾಗೆ ಹಂಚಿಗಳೆಲ್ಲ ಬೀಳ್ತಾ ಇತ್ತು. ಹಾಗೆ ಬಂದು ನೋಡೋದಕ್ಕೆ ಸದ್ದು ಕೇಳ್ತು. ಮತ್ತು ಎಲ್ಲ ಫುಲ್ ಸಂಪೂರ್ಣವಾಗಿ ಇದಾಗಿದೆ. ಮತ್ತು ಕರೆಂಟ್ ಇರೋದ್ರಿಂದ ಮತ್ತು ಜೋರಾಗಿ ಮಳೆ ಬರ್ತಾಯಿತ್ತು, ಗಾಳಿ ಬರ್ತಾಯಿತ್ತು. ಮತ್ತು ನಾವು ಯಾವುದೋ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಒಳಗಡೆ ಥಿಂಗ್ಸ್ಗಳು, ಪಾತ್ರೆ ಸಾಮಗ್ರಿಗಳೆಲ್ಲ ಒಳಗಡೆ ಇದೆ. ಆದರೆ ತೆಗಲಿಕ್ಕೆ ಆಗೋದಿಲ್ಲ ಈಗ ಮನೆ ಇದಕ್ಕೆ ಬೀಳೋದಂತ ನಾವು ಹೇಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತು ರಾತ್ರಿ ಬಂತು, ನಾನು ಒಬ್ಬನೇ ಬೇರೆ. ಮತ್ತು ಪಕ್ಕದಲ್ಲಿ ಅವರು ಯಾರು ಹೇಳಿ ಅವರು ಎಲ್ಲ ಬೆಳಿಗ್ಗೆ ಬಂದು ನೋಡಿ ಹೋಗಿದ್ದಾರೆ. ಇನ್ನು ಮುಂದಿನ ಇದು ಮಾಡಿ ಏನು ಮಾಡಬೇಕು ಅಂತ ನೋಡಬೇಕಷ್ಟೇ. ನಾವು ಹುಟ್ಟಿ ಬೆಳೆದಂಥ ಮನೆಗಳು ಅಭಿಮಾನ ಅದೊಂದು ಇದರ ಆಯ್ತಲ್ಲ ನಮ್ಮ ಕಣ್ಣು ಮುಂದೆ ಅಂತ ಹೇಳ್ತೀವಿ. ಒಂದು ತುಂಬ ಬೇಜಾರಾಗ್ತಿದೆ. ಮಕ್ಕಳುಗಳೆಲ್ಲ ಇರುವಂಥದ್ದು. ಹಾಗೆ ಇದೊಂದು ಮನೆ ಆ ಪಕ್ಕದ ಮನೆಯಲ್ಲಿರುವಂಥ ಗೋಡೆಗಳು ಅದೊಂದು ಸ್ವಲ್ಪ ಕುಸಿಯ ಭೀತಿಯಿಂದ ಅದಕ್ಕೊಂದು ಸ್ವಲ್ಪ ಎದುರ್ಕೊಂಡಿದ್ದೀವಿ. ಈಗ ಅಕ್ಕಪಕ್ಕದ ಮಕ್ಕಳು ಓಡಾಟ ಆ ಕಡೆ ತಿರುಗಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ರೆಡ್ಡಿಂದ ಪಕ್ಕದಲ್ಲಿ ಇದ್ದೀವಿ, ನಾವು ಇದೇ ಮನೇಲಿ ಇದ್ದೀವಿ ಅಷ್ಟೇ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಡಿಕೇರಿ ತಾಲೂಕಿನ ಮೊಣ್ಣಂಗೇರಿಯಲ್ಲಿ ಸಾಂಪ್ರದಾಯಿಕ ಐನ್ ಮನೆ ಕುಸಿದು ಬಿದ್ದಿದೆ. ಅಲ್ಲಿನ ನಿವಾಸಿ ಸುಬ್ರಹ್ಮಣ್ಯ ಎಂಬುವರ ಮನೆ ನಿನ್ನೆ ಮುಂಜಾನೆ ಕುಸಿದು ಬಿದ್ದಿರುವಂಥದ್ದು. ನಿನ್ನೆಯಷ್ಟೇ ಮನೆಯಲ್ಲಿ ವಿಶೇಷ ಪೂಜೆ ಇದ್ದಿದ್ದಂಥ ನೆಂಟರಿಷ್ಟರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಆದರೆ ಮನೆಯಲ್ಲಿ ಪೂಜೆ ಧಾರ್ಮಿಕ ಕೆಲಸಗಳನ್ನೆಲ್ಲ ಮುಗಿಸಿ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಮನೆಯಲ್ಲಿ ಹೋಗಿ ಮಲಗಿದ್ರಂತೆ. ಹೀಗಾಗಿ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮ, ಕುಂದಾಪುರ ತಾಲೂಕಿನ ಕೋಟ, ಬನ್ನಾಡಿ, ಉಪ್ಲಾಡಿ ಗ್ರಾಮ ಹಾಗೂ ಬೈಂದೂರು ತಾಲೂಕಿನ ನಾವುಂದ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವುಂದ ಗ್ರಾಮಕ್ಕೆ ದೋಣಿ ಮೂಲಕ ಅಗತ್ಯ ಸಾಮಗ್ರಿಗಳನ್ನು ಪೂರೈಸಲಾಗ್ತಾ ಇದೆ. ಇನ್ನು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹೇಂದ್ರ ಪೂಜಾರಿ ಮನೆ ಮನೆಗೆ ತೆರಳಿ ಇಲ್ಲಿ ಫುಡ್ ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಈಗ 3-4 ಒಂದು ವಾರದ ನೆರೆ ಬಂದು ನಮ್ಗೆ ಯಾರಿಗೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ನಮ್ಗೆ ಗೆದ್ದೆ ಎಲ್ಲ ಕಳೆದೋಗಿತ್ತು. ಮತ್ತು ನಮಗೆ ಮಕ್ಕಳು ಶಾಲೆಗೆ ಹೋಗೋಕ್ಕಾಗೋದಿಲ್ಲ. ಮತ್ತು ನಮಗೇನು ತರೋಕ್ಕಾಗೋದಿಲ್ಲ. ಗಂಟಿ ಕೊಡ್ಕಿಯಲ್ಲಿ ನೀರು ತುಂಬಿತ್ತು. ದನಿನೂ ಕೊಟ್ಟಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ. ಮನೆಯಲ್ಲೂ ನೀರ್ಲೂಕ್ಕೆ ಹೆದರಿಕೆ ಹತ್ತು. ಸುತ್ತಲೂ ನೀರಿದ್ದಿತ್ತು ಒಂದು ವಾರದ. ಇವಾಗ ಸ್ವಲ್ಪ ಕಡಿಮೆ ಆಯ್ತು. ಈಗ ಅಡ್ಡಿಲ್ಲ, ಸ್ವಲ್ಪ ಅಡ್ಡಿಲ್ಲ. ಇನ್ನು ಮತ್ತೆ ನೀರು ಬಂದರೆ ಮತ್ತೆ ರಗಳೆ ಹತ್ತು. ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಗಮನ ಸೆಳೆದು ಇಲ್ಲಿ ಈ ರೀತಿ ರಸ್ತೆಗಳಿಗೆ ಅನುದಾನವನ್ನು ಕೊಟ್ಟು ಮೌರಿಗಳನ್ನು ಮಾಡಿ ಇಲ್ಲಿಯ ಜನರು ಇಷ್ಟೇ. ಈಗ ಅವರಿಗೆ ಶಾಶ್ವತ ಪರಿಹಾರ ಆಗಬೇಕು. ರೈತರಿಗೆ ಮಾಡಿದ ಕೃಷಿ ಮಾಡ್ತಕ್ಕಂಥ ಏನು ಹಾಳಾಗಿದೆ ಅದಕ್ಕೆ ಪರಿಹಾರ ಕೊಡಬೇಕು. ಹಿಂದೆ ಕೊಟ್ಟ ಪರಿಹಾರ ಅದೇನು ಸಾಲ, ಅದರಿಂದ ಏನು ಆಗ್ತಾಯಿಲ್ಲ. ಮತ್ತು ಆ ರಸ್ತೆ ಮಾಡಿದರೆ ನಮಗೆ ಜಾನುವಾರುಗಳನ್ನು ರಕ್ಷಣೆ ಮಾಡಲಿಕ್ಕೆ. ಇನ್ನು ಭಾರಿ ಮಳೆಗೆ ಉಡುಪಿಯ ಬೈಂದೂರು ತಾಲೂಕಿನ ಉಪ್ಪುಂದದ ಅಮ್ಮನವರ ತೊಪ್ಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿತಾ ಇದ್ದು ಶಾಲೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಶಾಲೆಗೆ ರಜೆ ಹಿನ್ನೆಲೆ ದೊಡ್ಡ ಅನಾಹುತ ತಪ್ಪಿದೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರಿನಲ್ಲೂ ಭಾರಿ ಮಳೆಗೆ ತಡೆಗೋಡೆಗಳು ಕುಸಿದು ಬಿದ್ದಿದ್ದು ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಕಳಸಾ ತಾಲೂಕಿನ ಹಳುವಳ್ಳಿಯಲ್ಲಿ ರಸ್ತೆ ಬದಿ ತಡೆಗೋಡೆಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಮಳೆ ಅಬ್ಬರಕ್ಕೆ ತಡೆಗೋಡೆ ಕೊಚ್ಚಿ ಹೋಗಿದೆ. ತಡೆಗೋಡೆಗಳು ಕೊಚ್ಚಿ ಹೋಗಿದ್ದರಿಂದ ರಸ್ತೆಯು ಕುಸಿಯುವಂಥ ಭೀತಿ ಎದುರಾಗಿದೆ. ಹೊರನಾಡು ಸೇರಿದಂತೆ 10 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಸಂಚಾರ ಬಂದ್ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ ಗುಂಡಿ ಸಮೀಪ ಭೂಕುಸಿತವಾಗಿದೆ. ಕವಿಕಲ್ ಗುಂಡಿಯ ಕೊಳಗಾಮೆ ರಸ್ತೆಯಲ್ಲಿ ಭೂಕುಸಿತವಾಗಿದ್ದು ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಗುಡ್ಡ ಜರಿದು ರಸ್ತೆಗೆ ಮಣ್ಣು ಬಿದ್ದಿದ್ದು ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ.
ಶಿವಮೊಗ್ಗದ ಚೌಡೇಶ್ವರಿ ದೇವಸ್ಥಾನಕ್ಕೆ ಪೂಜೆಗೆಂದು ತೆರಳಿದ್ದಂಥ ವೃದ್ಧೆಯೊಬ್ಬರು ನಾಪತ್ತೆ ಆಗಿದ್ದಾರೆ. ಭಾರಿ ಮಳೆಯಿಂದಾಗಿ ಕುಮದ್ವತಿ ನದಿ ಉಕ್ಕಿ ಹರಿತಾ ಇದೆ. ನದಿಯಲ್ಲಿ 64 ವರ್ಷದ ವೃದ್ಧೆ ನಾಗರತ್ನ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ನದಿ ದಡದಲ್ಲಿ ದೇವಸ್ಥಾನಕ್ಕೆ ತಂದಿದ್ದಂಥ ಪೂಜಾ ಸಾಮಗ್ರಿ ಹಾಗೂ ವೃದ್ಧೆಯ ಸ್ವೆಟರ್ ಪತ್ತೆಯಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಕೂಡ ಮೈದುಂಬಿ ಹರಿತಾ ಇದೆ. ರಾಜ ರಾಣಿ ರೋರರ್ ರಾಕೆಟ್ ತಮ್ಮ ಸೌಂದರ್ಯದಿಂದ ಸ್ವರ್ಗವನ್ನೇ ಕಣ್ಣ ಮುಂದೆ ತಂದಿರಿಸಿವೆ. ಪ್ರವಾಸಿಗರ ದಂಡೆ ಜೋಗ ಜಲಪಾತದ ವೈಭವವನ್ನು ನೋಡಲಿಕ್ಕೆ ಹರಿದು ಬರ್ತಾ ಇದೆ. ತುಂಗಭದ್ರಾ ನದಿ ಪಾತ್ರದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಜಲಾಶಯ ಭರ್ತಿಯಾಗುವಂತಹ ಹಂತಕ್ಕೆ ತಲುಪಿದೆ. ಜಲಾಶಯದ ಒಳಹರಿವು ಹೆಚ್ಚಾದಂತೆ ನದಿಗೆ ನೀರು ಬಿಡುವಂತ ಸಾಧ್ಯತೆ ಇದೆ. ಜಲಾಶಯದಿಂದ ಯಾವುದೇ ಸಮಯದಲ್ಲಾದರೂ ಕೂಡ ನದಿಗೆ ನೀರು ಬಿಡುವಂತ ಸಾಧ್ಯತೆ ಇದ್ದು ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಮಲೆನಾಡಿನಲ್ಲಿ ವರ್ಣ ಅಬ್ಬರಿಸ್ತಾ ಇದ್ದಾನೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅಭಾವ ತಲೆದೂರಿದೆ. ಜೂನ್ ತಿಂಗಳ ಮಧ್ಯಂತರದವರೆಗೂ ಕೂಡ ಉತ್ತಮ ಮಳೆ ಆಗ್ತಾ ಇತ್ತು. ಆಗ ಮುಂಗಾರು ಬೆಳೆಗಳ ಬಿತ್ತನೆ ಕಾರ್ಯವನ್ನು ರೈತರು ಮಾಡಿದ್ರು. ನಂತರ ಮಳೆ ಆಗಿಲ್ಲ. ಮಳೆಯ ಕೊರತೆಯಿಂದಾಗಿ ಸಾಲ ಸೋಲ ಮಾಡಿ ಮುಂಗಾರು ಬಿತ್ತನೆ ಮಾಡಿದಂಥ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂದಿನ ಒಂದು ವಾರದಲ್ಲಿ ಮಳೆ ಆಗದಿದ್ರೆ ಬಹುತೇಕವಾಗಿ ಮುಂಗಾರು ಬೆಳೆಗಳು ಹಾಳಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಆಲಮಟ್ಟಿಯ ಡ್ಯಾಂನಿಂದ ಕಾಲುವೆಗೆ ನೀರು ಹರಿಯುವಂತೆ ರೈತರು ಒತ್ತಾಯಿಸಿದ್ದಾರೆ. ನೆರೆ ರಾಷ್ಟ್ರ ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ. ರೊಚ್ಚಿಗೆದ್ದಿರುವಂತಹ ಜನ ಅಧ್ಯಕ್ಷ ಗೋಟಬಯ ರಾಜಪಕ್ಸ ಬಂಗ್ಲೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಮುತ್ತಿಗೆ ಹಾಕುವುದಷ್ಟೇ ಅಲ್ಲ, ಒಳನುಗ್ಗಿ ಮಹಡಿ ಮೇಲೆ ಹತ್ತಿದ್ದಾರೆ. ಈಜುಕೊಳಕ್ಕೆ ಇಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಲಂಕಾದಿಂದ ಅಧ್ಯಕ್ಷ ಗೋಟಬಯ ಕಾಲ್ಕಿತ್ತಿದ್ದಾರೆ. ರಾಜಕೀಯ ಬಿಕ್ಕಟ್ಟಿನ ಬೆನ್ನಲ್ಲೇ ಪ್ರಧಾನಿ ವಿಕ್ರಮಸಿಂಘೆ ಸಭೆಯನ್ನು ನಡೆಸಿದ್ರು. ಹಂಗಾಮಿ ಅಧ್ಯಕ್ಷರನ್ನಾಗಿ ಹಾಲಿ ಸ್ಪೀಕರ್ ಅನ್ನೇ ಆಯ್ಕೆ ಮಾಡಲಾಗಿದೆ. ಮುಂದಿನ ಸರ್ಕಾರ ಬರೋವರೆಗೂ ಕೂಡ ಹಾಲಿ ಸ್ಪೀಕರ್ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಲಂಕಾ ಪ್ರಧಾನಿ ವಿಕ್ರಮಸಿಂಘೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ಮನೆ ಧ್ವಂಸಗೊಳಿಸಿದಂಥ ಪ್ರತಿಭಟನಾಕಾರರು ರಾತ್ರಿ ಲಂಕಾ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಮನೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಜನರ ಸಿಟ್ಟಿಗೆ ಲಂಕಾ ಪ್ರಧಾನಿ ಮನೆ ಹೊತ್ತಿ ಉರಿದಿದೆ. ಪ್ರಧಾನಿ ಮನೆ ಸೇರಿದಂತೆ ಸಚಿವರು ಜನನಾಯಕರ ಮನೆಗಳಿಗೂ ಕೂಡ ಪ್ರತಿಭಟನಾಕಾರರು ಬೆಂಕಿಯನ್ನು ಹಚ್ಚಿದ್ದಾರೆ. ಆಂಧ್ರಪ್ರದೇಶ ಸಿಎಂ ಜಗನ್ಮೋಹನ್ ರೆಡ್ಡಿ ಕುಟುಂಬದಲ್ಲಿ ರಾಜಕೀಯ ಬಿರುಕು ಉಂಟಾಗಿದೆ. ವೈಎಸ್ಆರ್ಸಿ ಪಕ್ಷದ ಗೌರವಾಧ್ಯಕ್ಷ ಸ್ಥಾನಕ್ಕೆ ಜಗನ್ ತಾಯಿ ವಿಜಯಮ್ಮ ರಾಜೀನಾಮೆಯನ್ನು ನೀಡಿದ್ದಾರೆ. ಲಕ್ಷಾಂತರ ಜನರಿದ್ದಂಥ ಪಕ್ಷದ ಕಾರ್ಯಕ್ರಮದ ವೇದಿಕೆಯಲ್ಲೇ ಜಗನ್ ತಾಯಿ ವಿಜಯಮ್ಮ ದಿಢೀರ್ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಮಗ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಪಕ್ಷದ ಜವಾಬ್ದಾರಿಯನ್ನು ವಹಿಸಿ ವಿಜಯಮ್ಮ ಪಕ್ಷವನ್ನು ತೊರೆದಿದ್ದಾರೆ. ಇನ್ನು ಮಗಳು ಶರ್ಮಿಳಾ ಕೂಡ ತೆಲಂಗಾಣದಲ್ಲಿ ಕಟ್ಟಿರುವಂತಹ ಹೊಸ ಪಕ್ಷಕ್ಕಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ. ಮಗಳು ಶರ್ಮಿಳಾಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ನಾನು ನನ್ನ ಮನಸ್ಸಾಕ್ಷಿಗೆ ಅನ್ಯಾಯ ಮಾಡಲಾರೆ ಅಂತ ಜನರೆದುರೇ ವಿಜಯಮ್ಮ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಲಾರಿಗೆ ಮತ್ತೊಂದು ಬಲಿಯಾಗಿದೆ. ನಾಗರಬಾವಿ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ದಂಪತಿ ಮೇಲೆ ಬಿಬಿಎಂಪಿ ಟಿಪ್ಪರ್ ಲಾರಿ ಹರಿದಿದೆ. ಹಿಂಬದಿಯಿಂದ ಬೈಕಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದ್ದು ಬೈಕ್ ಹಿಂಬದಿ ಕುಳಿತಿದ್ದಂಥ ವಿಜಯಕಲಾಗೆ ಗಂಭೀರ ಗಾಯವಾಗಿತ್ತು. ವಿಜಯಕಲಾ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಬೈಕ್ ಸವಾರ ಯೋಗೇಂದ್ರಗೂ ಕೂಡ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಲೇವಡಿಯನ್ನು ಮಾಡಿದ್ದಾರೆ. ಸಿದ್ದರಾಮೋತ್ಸವ ಬದಲಾಗಿ ಸಿದ್ದರಾಮ ಉರುಸೋತ್ಸವ ಮಾಡಬೇಕಾಗಿತ್ತು. ಉತ್ಸವ ಭಂಡಾರ ಹಚ್ಚಿಕೊಳ್ಳೋದು ಅಂದ್ರೆ ಅವರಿಗೆ ಅಲರ್ಜಿ. ಇದು ಸಿದ್ದರಾಮೋತ್ಸವ ಅಲ್ಲ, ಮನೆಗೆ ಹೋಗುವ ಉತ್ಸವ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ರು. ಕೇಸರಿ ಹಚ್ಬೋದಂದ್ರೆ ಒಂದು ರೀತಿ ಅಲರ್ಜಿ. ಉತ್ಸವ ಮಾಡ್ತೀನಿ ಅಂದ್ರೆ ಕೇಸರಿ ಮ್ಯಾಗ ನಮ್ಮ ಹಾಲಮತ ಸಮಾಜದ ಪೇಟ ಸುಟ್ಟು ಕುಂಕುಮ ಹಚ್ಚಬೇಕು ಅಂದ್ರೆ ಸಿದ್ದರಾಮೋತ್ಸವ. ನಮಾಜ್ ಟೊಪ್ಪಿಗೆ ಹಾಕೋತಾರೆ, ಆದ್ರೆ ಕೇಸರಿ ಬಂದ್ರೆ ಹಿಂಗೆ ಮುಗಿಸ್ಕೊಡ್ತಾರೆ.
ಕುವೆಂಪು ಗೀತೆಯನ್ನು 2017ರಲ್ಲಿ ಅಣಕ ಮಾಡಿ ಪೋಸ್ಟ್ ಹಾಕಲಾಗಿತ್ತು. ಅದನ್ನ ಚಕ್ರತೀರ್ಥ ಫಾರ್ವರ್ಡ್ ಮಾಡಿದ್ದರು ಎಂದು ಒಕ್ಕಲಿಗರ ಯುವ ಸಮಾವೇಶದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಈ ಮೂಲಕ ರೋಹಿತ್ ಚಕ್ರತೀರ್ಥರ ಬೆನ್ನಿಗೆ ನಿಂತಿದ್ದಾರೆ. ಅಲ್ಲದೆ ಬರಗೂರು ರಾಮಚಂದ್ರಪ್ಪ ನೇತೃತ್ವದ ಸಮಿತಿ ಕುವೆಂಪುರವರ ಕುರಿತು ಪಾಠವನ್ನ ಕಡಿತಗೊಳಿಸಿತ್ತು. ಚಕ್ರತೀರ್ಥ ನೇತೃತ್ವದ ಸಮಿತಿ ಕುವೆಂಪು ಪಠ್ಯವನ್ನ ಹೆಚ್ಚಿಸಿದೆ. ಕುವೆಂಪುರನ್ನ ಅವಮಾನಿಸುವ ಕೆಲಸ ಆಗಿಲ್ಲ. ಒಕ್ಕಲಿಗ ಸಮಾಜಕ್ಕೆ ನಮ್ಮ ಸರ್ಕಾರ ಸಾಕಷ್ಟು ನೆರವನ್ನ ಕಲ್ಪಿಸಿದೆ. ಒಕ್ಕಲಿಗ ನಿಗಮವನ್ನು ರಚಿಸುವ ಮೂಲಕ ಸಮಾಜದ ನೆರವಿಗೆ ನಿಂತಿದೆ ಅಂತ ಸಚಿವ ಆರಗ ಜ್ಞಾನೇಂದ್ರ ಹೇಳಿದರು. ಕುವೆಂಪು ಗೀತೆಯನ್ನ ಅಣಕ ಮಾಡಿದ್ದು 2017ನೇ ಇಸ್ವಿನಲ್ಲಿ. ಈ ಸಾಲಿನಲ್ಲಿ ಅಲ್ಲ. ಅದನ್ನ ಮೂಲ ಯಾರೋ ಹಾಕಿದ್ರು, ಇವರು ಅದನ್ನ ಫಾರ್ವರ್ಡ್ ಮಾಡೋಂಥ ಕೆಲಸ ಮಾಡಿದ್ರು. ಫಾರ್ವರ್ಡ್ ಮಾಡಿದ್ರು 17ನೇ ಇಸ್ವಿನಲ್ಲಿ ಇವ್ರ ಮೇಲೆ FIR ಆಯ್ತು. ಅದೇ 17ನೇ ಇಸ್ವಿನಲ್ಲೇ ಇವ್ರ ಮೇಲೆ ಬಿ ಶೀಟ್ ಹಾಕಿದ್ರು, ಇವ್ರನ್ನ ಅಪರಾಧ ಅಲ್ಲ ಅಂತ ಬಂದಿದ್ದು, ವಿಡಂಬನೆ ಮಾಡಿದ್ದು. ಇವತ್ತು ನಮ್ಮ ಕೃಷ್ಣೇಗೌಡರು ಇದನ್ನ ಒಂದು ಪ್ರೇಯರ್ನ ವಿಡಂಬನೆ ಮಾಡ್ತಾರೆ. ಅದು ಹಾಸ್ಯಕ್ಕಾಗಷ್ಟೇ. ಒರಿಜಿನಲ್ ಯಾರು ಅದನ್ನ ಹಾಕಿದ್ರು, ಕುವೆಂಪು ಗೀತೆಯನ್ನ ವಿಡಂಬನೆ ಮಾಡಿದ್ರು, ಅವ್ರ ಮೇಲೆ ಯಾವ ಕೇಸು ಆಗಲಿಲ್ಲ 17ನೇ ಇಸ್ವಿನಲ್ಲಿ. ಮೊನ್ನೆ ನಾನು ಮಾಡಿದೆ FIR, ಅದನ್ನು ಹುಡುಕಿಸ್ತೀನಿ ನಾನು. ಅವ್ರು ಯಾರು ಹಾಕಿದವರು, ಅವತ್ತು ಕುವೆಂಪುಗೆ ಅವಮಾನ ಮಾಡಿದವರು ಗೀತೆಗೆ ಅಂತ ಹುಡುಕ. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವ ಸಲುವಾಗಿ ಕೆಪಿಸಿಸಿಗೆ ರಾಜಕೀಯ ವಿದ್ಯಮಾನಗಳ ಸಮಿತಿಯನ್ನ ಎಐಸಿಸಿ ರಚನೆ ಮಾಡಿದೆ. ಪಕ್ಷದ ಕರ್ನಾಟಕ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ 35 ಜನರ ಸಮಿತಿ ರಚಿಸಲಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಎಂಬಿ ಪಾಟೀಲ್, ಬಿಕೆ ಹರಿಪ್ರಸಾದ್, ಶ್ರೀನಿವಾಸ್ ಬಿವಿ, ಸಂದೀಪ್ ಬಿಎಂ ಮತ್ತಿತರರು ಸಮಿತಿಯಲ್ಲಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ ಜೊತೆಗೆ ಮುನಿಸಿಕೊಂಡಿರುವಂತಹ ಕೆಎಚ್ ಮುನಿಯಪ್ಪಗೂ ಕೂಡ ಆದ್ಯತೆಯನ್ನು ನೀಡಲಾಗಿದೆ. ಭಾರತದ ರಾಷ್ಟ್ರಪತಿ ಸ್ಥಾನಕ್ಕೆ ಇದೇ ಜುಲೈ 18ರಂದು ಚುನಾವಣೆ ನಡೆಯಲಿದೆ. ಇಂದು ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ದ್ರೌಪದಿ ಮುರ್ಮು ಬಂದಿಳಿಯಲಿದ್ದಾರೆ. ಸಿಎಂ ಬೊಮ್ಮಾಯಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ದ್ರೌಪದಿ ಮುರ್ಮು ಅವರನ್ನ ಸ್ವಾಗತಿಸಲಿದ್ದಾರೆ. ಬಳಿಕ ಸಂಜೆ 4 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಹಾಗೂ ಕಿಶನ್ ರೆಡ್ಡಿ ಮತ್ತು ರಾಜ್ಯ ಸಚಿವರು ಹಾಗೆ ಶಾಸಕರುಗಳು ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 989 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿದೆ. ನಿನ್ನೆ 802 ಸೋಂಕಿತರು ಗುಣಮುಖರಾಗಿದ್ದು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆ ಆಗಲಿದ್ದಾರೆ. ರಾಜ್ಯದಲ್ಲಿ ಸದ್ಯ 6693 ಸಕ್ರಿಯ ಪ್ರಕರಣಗಳಿರುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ನೀಡಿದೆ. ಬೆಂಗಳೂರಿನಲ್ಲಿ ನಿನ್ನೆ 927 ಹೊಸ ಪ್ರಕರಣಗಳು ಪತ್ತೆಯಾಗಿದೆ. ಸೋಂಕಿನ ಪ್ರಮಾಣ 3.59% ಮರಣ ಪ್ರಮಾಣ 0% ಅಷ್ಟಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಹಾಡಾಗಲೇ ಜ್ಯೋತಿಷಿ ಮನೆ ರಾಬರಿಯನ್ನ ಮಾಡಲಾಗಿದೆ. ಕೆಂಗೇರಿ ರೈಲ್ವೆ ನಿಲ್ದಾಣದ ಸಮೀಪದ ಜ್ಯೋತಿಷಿ ಪ್ರಮೋದ್ ಮನೆಯಲ್ಲಿ ದರೋಡೆ ಮಾಡಲಾಗಿರುವಂಥದ್ದು. ಜ್ಯೋತಿಷ್ಯ ಕೇಳುವ ನೆಪದಲ್ಲಿ ಬಂದು ಹಲ್ಲೆಯನ್ನು ನಡೆಸಿ ದರೋಡೆಯನ್ನ ಮಾಡಿದ್ದಾರೆ. 400 ಗ್ರಾಂ ಚಿನ್ನಾಭರಣ, 350 ಗ್ರಾಂ ಬೆಳ್ಳಿ, 5 ಲಕ್ಷ ನಗದನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಜ್ಯೋತಿಷಿ ಮನೆಗೆ ಬಂದಂತ ದರೋಡೆಕೋರರು ಮಧ್ಯಾಹ್ನ 2 ಗಂಟೆ ಅಲ್ಲೇ ಇದ್ದಾರೆ. ಸ್ವಾಮೀಜಿ ಒಡಿಸ್ಸಾ ಮೂಲದವರಾಗಿದ್ದು ಕಳೆದ 30 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಸ್ವಾಮೀಜಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಸರ್, ಸ್ವಾಮೀಜಿಯವರು ಹೇಳಿ 3 ಜನ ಬಂದಿದ್ರು ಅಂತ ಹೇಳಿದ್ರು. ಇದು ಗೊತ್ತಿಲ್ಲ ಸರ್, ಕೇಳಿದ್ಕೆ ಯಾವತ್ತೂ ನೋಡಿಲ್ಲ ಅಂತ ಅಂದರು. ಈಗ ಅವರೇನೋ ಇಲ್ಲಿ ಹಾಸ್ಪಿಟ್ಲಿಗೇನೋ ಹೋಗಿದ್ದಾರೆ. ಸರ್, ಸ್ವಾಮೀಜಿಯವರು ಹೇಳಿ 3 ಜನ ಬಂದಿದ್ರು ಅಂತ ಹೇಳಿದ್ರು. ಇದು ಗೊತ್ತಿಲ್ಲ ಸರ್, ಕೇಳಿದ್ಕೆ ಯಾವತ್ತೂ ನೋಡಿಲ್ಲ ಅಂತ ಅಂದರು. ಈಗ ಅವರೇನೋ ಇಲ್ಲಿ ಹಾಸ್ಪಿಟ್ಲಿಗೇನೋ ಹೋಗಿದ್ದಾರೆ. ಕೊಲೆ ಸುಲಿಗೆ ದರೋಡೆ ಮಾಡಿರೋರಿಗೆ ಶಿಕ್ಷೆ ನೀಡಿ ಜೈಲಿಗೆ ಹಾಕಿದ್ದುಂಟು. ಆದರೆ ಮಧ್ಯಪ್ರದೇಶದಲ್ಲಿ ಮಾವುತನನ್ನ ಕೊಂದ ಆನೆಗೆ ಜೈಲು ಶಿಕ್ಷೆ ಆಗಿದೆ. ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದ ಆನೆಗೆ ಜೈಲು ಶಿಕ್ಷೆ ವಿಧಿಸಲಾಗಿದ್ದು ಆನೆಯನ್ನ ಸರಪಳಿ ಸಂಕೋಲೆಗಳಿಂದ ಬಂಧಿಸಲಾಗಿದೆ. ಜುಲೈ 4ರಂದು ಆನೆ ತನ್ನದೇ ಆದಂಥ ಮಾವುತನನ್ನ ಬರ್ಬರವಾಗಿ ಕೊಂದು ಕಾಡಿನೊಳಗೆ ಪರಾರಿಯಾಗಿತ್ತು. ಆನೆಯನ್ನ ಬಂಧಿಸಿ ತಂದಂಥ ಅರಣ್ಯಾಧಿಕಾರಿಗಳು ಆನೆಗೆ ಜೈಲು ಶಿಕ್ಷೆಯನ್ನ ವಿಧಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿನೂತನ ಶಿಕ್ಷೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಚಂದಾವರ ಹನುಮಂತ ದೇವರ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಕಳೆದ 10 ದಿನದ ಹಿಂದೆ
ಕುಮಟಾದ ಹೆಗಡೆ ಗ್ರಾಮಕ್ಕೆ ದೇವರ ಪಲ್ಲಕ್ಕಿ ಬಂದಿತ್ತು. ಇವತ್ತು ಹೆಗಡೆ ಗ್ರಾಮದಿಂದ ಮೂಲಸ್ಥಾನ ಚಂದಾವರಕ್ಕೆ ಅದ್ದೂರಿ ಮೆರವಣಿಗೆ ಮೂಲಕ ಭಕ್ತರು ಕೊಂಡೊಯ್ದರು. ದೇವರ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಸುಮಾರು 25,000 ಭಕ್ತರು ಪಾಲ್ಗೊಂಡಿದ್ದರು. ಬೆಂಗಳೂರಿನಲ್ಲಿ ಮಿಸ್ ಹಾಗೂ ಮಿಸಸ್ ಸೌತ್ ಇಂಡಿಯಾ ಐ ಆಮ್ ಪವರ್ಫುಲ್ ಫ್ಯಾಷನ್ ಶೋ ನಡೆಯಿತು. ದಕ್ಷಿಣ ಭಾರತದ 70 ರೂಪದರ್ಶಿಯರು ರ್ಯಾಂಪ್ ಮೇಲೆ ಹೆಜ್ಜೆಯನ್ನು ಹಾಕಿದರು. ಗೌನ್ ಹಾಗೂ ಸೀರೆಯಲ್ಲಿ ಮಿಂಚಿದ ಮಿಸಸ್ ಹಾಗೂ ಮಿಸ್ ವಿಭಾಗದ ರೂಪದರ್ಶಿಯರಿಗೆ ಕಡಿಮೆ ಇಲ್ಲದಂತೆ ಮಿಸ್ಟರ್ ವಿಭಾಗದವರು ಕೂಡ ಹೆಜ್ಜೆಯನ್ನು ಹಾಕಿ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡ್ರು. ಸೌಂದರ್ಯ ಸ್ಪರ್ಧೆ ಎಂದರೆ ತೆಳ್ಳಗೆ ಬೆಳ್ಳಗೆ ಇರುವಂಥವರಿಗೆ ಮಾತ್ರ ಎನ್ನುವಂಥ ಮೂಢನಂಬಿಕೆಯನ್ನು ಕೂಡ ಕೈಬಿಡುವಂಥ ಉದ್ದೇಶದಿಂದ ಮಿಸಸ್ ಕರ್ವಿ ವಿಭಾಗವನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯನ್ನು ಟೀಂ ಇಂಡಿಯಾ ಗೆದ್ದುಕೊಂಡಿದೆ. ನಿನ್ನೆ ನಡೆದಂತ 2ನೇ ಟಿ20 ಪಂದ್ಯದಲ್ಲಿ ಭಾರತ 49 ರನ್ಗಳ ಭರ್ಜರಿ ಜಯವನ್ನ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 170 ರನ್ ಗಳಿಸಿತು. ಈ ಸವಾಲಿನ ಮೊತ್ತ ಬೆನ್ನತ್ತಿದಂತ ಇಂಗ್ಲೆಂಡ್ 17 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಅನ್ನು ಕಳೆದುಕೊಂಡು 121 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಇನ್ನು ಒಂದು ಪಂದ್ಯ ಬಾಕಿ ಇರುವಂತೆ ನಾಯಕ ರೋಹಿತ್ ಶರ್ಮಾ ಟಿ20 ಸರಣಿಯನ್ನ ಗೆದ್ದಿದ್ದು ಇಂಗ್ಲೆಂಡ್ ವಿರುದ್ಧ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಎಲೆನಾ ರೈಬಕಾನಿಯಾ 2022ರ ವಿಂಬಲ್ಡನ್ ಮಹಿಳಾ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಈ ಮೂಲಕ ಪ್ರಶಸ್ತಿ ಗೆದ್ದ ಕಜಕಿಸ್ತಾನದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಎಲೆನಾ ಪಾತ್ರರಾಗಿದ್ದಾರೆ. 23 ವರ್ಷದ ಎಲೆನಾ ಫೈನಲ್ ಪಂದ್ಯದಲ್ಲಿ ಟುನೇಷಿಯಾದ ಬೋನ್ಸ್ ಜಬೇರ್ ಅವರನ್ನ ಸೋಲಿಸುವ ಮೂಲಕ ಈ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ನ್ಯೂಸ್18 ಕನ್ನಡ ಆಯೋಜನೆ ಮಾಡಿರುವಂತಹ ಎಜುಕೇಷನ್ ಎಕ್ಸ್ಪೋಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಗ್ರೌಂಡ್ಸ್ನಲ್ಲಿ ಎಕ್ಸ್ಪೋ ನಡೀತಾ ಇದ್ದು ಇಂದು ಕೂಡ ವಿದ್ಯಾಸಂಗಮ ಎಜುಕೇಷನ್ ಎಕ್ಸ್ಪೋ ಇರಲಿದೆ. ಎಕ್ಸ್ಪೋದಲ್ಲಿ 45ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು, ಪಿಯುಸಿ ಟಾಪರ್ಗಳು, ಪ್ರಖ್ಯಾತ ಶಿಕ್ಷಣ ತಜ್ಞರು ಭಾಗವಹಿಸಿದ್ದಾರೆ. ಯಾವ ಕೋರ್ಸ್ ಬೆಸ್ಟು, ಸ್ಕಾಲರ್ಶಿಪ್ ಯಾವುದಕ್ಕೆ ಸಿಗುತ್ತೆ, ಗೌರ್ಮೆಂಟ್ ಸ್ಕೀಮ್ಗಳು ಏನೆಲ್ಲ ಇದ್ದಾವೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ, ಹೀಗೆ ಎಲ್ಲಾ ಮಾಹಿತಿಗಳು ಈ ಎಕ್ಸ್ಪೋದಲ್ಲಿ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಎಲ್ಲರೂ ಬನ್ನಿ, ಭಾಗವಹಿಸಿ, ಸ್ಪಾಟ್ ಅಡ್ಮಿಷನ್ ಕೂಡ ಆಗ್ಬೋದು. ಚೆನ್ನಾಗಿತ್ತು. ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ. ಇನ್ನು ಕೆಲವೊಂದು ಡಿಗ್ರೀಸ್ ಹೊಸದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಇದು ತುಂಬ ಉಪಯೋಗ ಆಗ್ತಿದೆ. ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಇದೆ. ನಾನು ಫಸ್ಟ್ ಟೈಮ್ ಎಷ್ಟೊಂದು ಡಿಗ್ರಿ ಕೋರ್ಸಸ್ ಇದೆ ಅಂತ ಗೊತ್ತಾಗ್ತಿದೆ. ಸೊ ನೋಡಿಬಿಟ್ಟು ಇದರಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಸೆಲೆಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತದೆ. ತುಂಬ ಕಾಲೇಜಸ್ ಇದಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಿದ್ದೀನಿ. ತುಂಬ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ಅದ್ರ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಈವ್ನಿಂಗ್ ಕಾಲೇಜ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀನಿ. ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಇಂಜಿನಿಯರಿಂಗು ಮಾಡಬೇಕು ಅಂತೀನಿ. ಸೊ ಈವ್ನಿಂಗ್ ಕಾಲೇಜಿಗೆ ಸರ್ಚ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗಿಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ, ಬಟ್ ಈವ್ನಿಂಗಿಗೆ ಸ್ಪೆಸಿಫಿಕಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಫ್ರೆಂಡ್ M.Tech ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಸಿಕ್ಕಿದೆ. ಒಳ್ಳೆ ಆಪರ್ಚುನಿಟಿ ಸಿಕ್ತು ಈಗ ಎಲ್ಲ ಕಾಲೇಜ್ ಒಂದೇ ಕಡೆ ನೋಡಿ ತಿಳ್ಕೊಳ್ಳೋಕ್ಕೆ. ಸೊ ನನಗೆ ಬೇಕಾಗಿದ್ದು M.Tech ಈವ್ನಿಂಗಿಂದರೆ ಕರೆಸ್ಪಾಂಡೆನ್ಸಲ್ಲಿ ಹೇಗೋ ಒಂದು ಮಾಡ್ಕೋಬೇಕು ಅಂತ. ಸೊ ರಾಮಯ್ಯ ಅಂತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಕೇಳ್ಕೊಂಡು ವಿಚಾರಿಸ್ಕೊ ಬರ್ತೀನಿ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.